ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಎಮ್ ಫ್ಯೂಷನ್ ವರ್ಲ್ಡ್. ಸೊ ನಾವಿವತ್ತು ಇಲ್ಲಿ ಒಂದು ಕಷಾಯ ಮಾಡ್ತಿದ್ದೀನಿ ವಿಚ್ ಇಸ್ ವೆರಿ ಗುಡ್ ಫಾರ್ ದ ಹೆಲ್ತ್. ಸೊ ಇಲ್ಲಿ ಮೊದಲನೇದಾಗಿ ಒಂದು 2 ಗ್ಲಾಸ್ ವಾಟರ್, ಏನಿ ಗ್ಲಾಸ್, ಯಾವ್ದಾದ್ರು ಗ್ಲಾಸ್ ತೊಗೊಳ್ಳಿ, 2 ಗ್ಲಾಸ್ ಫುಲ್ ವಾಟರ್ ಹಾಕಿ ಅದಕ್ಕೆ ಸೀಬೆ ಎಲೆ ಸಿಗುತ್ತಲ್ಲ, ಸೀಬೆಕಾಯಿ ಅದರದ್ದು ಎಲೆ ಸಿಗುತ್ತೆ. ಸೊ ಅದರದ್ದು ಎಲೆನ ಒಂದು 5-6 ಎಲೆನ ಈ ಥರ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಒಂದು ಸ್ವಲ್ಪ ಕಟ್ ಮಾಡಿಬಿಡಿ. ಕೈಯಲ್ಲೇ ಕಟ್ ಮಾಡ್ಬೋದು. ಸೊ ಕೈಯಲ್ಲೇ ಒಂಥರ ಪೀಸ್ ಮಾಡಿ ಹಾಕ್ಬಿಡಿ. ಅದಾದಮೇಲೆ ಒಂದು 1/4 ಟೀ ಸ್ಪೂನ್, ಸೊ ಒಂದು 1/4 ಟೀ ಸ್ಪೂನ್ ಟರ್ಮರಿಕ್, 1/4 ಟೀ ಸ್ಪೂನ್ ಟರ್ಮರಿಕ್ ಹಾಕಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಅದನ್ನು ಹಾಕಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಲೋ ಫ್ಲೇಮಲ್ಲಿ ಇರಬೇಕು ಯಾವಾಗಲೂ. ಹೈ ಫ್ಲೇಮಲ್ಲಿ ಯಾವತ್ತೂ ಕಷಾಯ ಮಾಡಬಾರ್ದು, ಯಾವತ್ತೂ ಲೋ ಫ್ಲೇಮಲ್ಲಿ ಮಾಡಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಟಿರಿ. ಇದು ಒಂದು 5 ನಿಮಿಷ ಆದರೂ ತೊಗೊಳುತ್ತೆ. ಇದು ಒಂದು 2 ಗ್ಲಾಸ್ ಆಫ್ ವಾಟರ್ 1 ಗ್ಲಾಸಿಗೆ ಬರಬೇಕು, ಅಷ್ಟು ಮಾಡಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಇದಕ್ಕೆ ಬೇಕಾದ್ರೆ ನೀವು ಜಿಂಜರ್ನ ಕ್ರಷ್ ಮಾಡಿ ಹಾಕ್ಬೋದು, ಆಮೇಲೆ ಆಪ್ಷನಲ್ ಆಗಿ ಜಾಗ್ರಿನೂ ಹಾಕ್ಬೋದು. ಸೊ ನಾನು ಸದ್ಯಕ್ಕೆ ಅದನ್ನು ಹಾಕಿಲ್ಲ. ಸೊ ನಿಮಗೆ ಹೇಳ್ತಿರೋದು ಜಿಂಜರ್ ಕ್ರಷ್ ಮಾಡು ಹಾಕ್ಬೋದು ಮತ್ತು ಜಾಗ್ರಿನೂ ಹಾಕ್ಬೋದು. ಸೊ ಇದು ಡೈಲಿ ಒಂದು 2 ಸತಿ ಕುಡಿತಾ ಬಂದರೆ ಏನೇನು ಉಪಯೋಗ ಆಗುತ್ತೆ ಅಂದರೆ, ಒಂದು ವೆಯ್ಟ್ ಲಾಸ್ ಆಗುತ್ತೆ, ಶುಗರ್ ನಾರ್ಮಲ್ಗೆ ಬರುತ್ತೆ, BP ಕಂಟ್ರೋಲ್ಗಾಗುತ್ತೆ, ಮತ್ತು ಒಳ್ಳೆ ನಿದ್ದೆನೂ ಬರುತ್ತೆ. ಸೊ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದರೆ ಅಂಥವ್ರು ಈ ಥರ ಇದನ್ನು ಕುಡಿಬೋದು. ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಮತ್ತು ಯೂರಿಕ್ ಆ್ಯಸಿಡ್ ಏನಾರ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಬಂದರೆ ಅದನ್ನು ಕಮ್ಮಿ ಆಗುತ್ತೆ. ಅದು ಕಿಡ್ನಿ ಕ್ಲೀನಿಂಗೂ ಒಳ್ಳೆಯದು. ಇದು ಐಸೈಟು ಒಳ್ಳೆಯದಾಗುತ್ತೆ. ಸೊ ಈ ಥರ ಹಲವಾರು ಕಾಯಿಲೆಗಳಿಗೆ ಇದು ಒಳ್ಳೆಯ ಕಷಾಯ. ಈ ಕಷಾಯನ ಡೈಲಿ ಒಂದು 2 ಸತಿ ಬೆಳಗ್ಗೆ ಮತ್ತು ಈವ್ನಿಂಗ್ ಕುಡಿತಾ ಬಂದರೆ ನಿಮ್ಮ ಆರೋಗ್ಯನೂ ಒಳ್ಳೆಯದಾಗಿರುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಸೊ ಈ ಥರ ನಾವು ಹೊರಗಡೆ ಕೋಕೋ-ಕೋಲಾ ಅದು ಇದೆಲ್ಲ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಸೊ ಈ ಥರ ನೋಡಿ, ಈಗ ನಾನು ಕಷಾಯ ಮಾಡಿದ್ದೀನಿ. 2 ಗ್ಲಾಸ್ ನೀರು ಇದ್ದಿದ್ದು ಸೇಮ್ ಗ್ಲಾಸಲ್ಲಿ, ಇದು 1 ಗ್ಲಾಸ್ಗಾಗಿದೆ ಅಷ್ಟೇ. ಸೊ ಇದನ್ನು ನೀವು ಡೈಲಿ ಕುಡಿತಾ ಬರ್ಬೋದು ನೀವು. ಸೊ ಇದನ್ನು ಸೀಬೆ ಎಲೆ ಕಷಾಯ ಅಂತ ಹೇಳ್ತೀವಿ. Thank you for watching. Bye bye.